ಎಲ್ಲ ಗಿಡಕ್ಕೆ ಬಿಟ್ಟವ್ರಿ. ಆಲ್ಮೋಸ್ಟ್ ಒಂದು 75% ಗಿಡ ಹೂ ಬಿಟ್ಟಾವ ಸರ್. 75%. ಬಟ್ ನೀವು ಎಲ್ಲ ಸಾವಯವ ಗೊಬ್ಬರನ ಅದಿಲ್ಲ ಸರ್ ಹೊಸ ನಾವು ಬೇರೆ ಹಾಕಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ರಿ ನಮ್ಮ ಮನೆ ಇದು ಹಾಕಿದ್ ಮಿಕ್ಸ್ ಇದು ನ್ಯೂಟ್ರಿಯೆಂಟ್ಸಿಗೆ. ಇಷ್ಟು ದಿವಸ ಆದರೂ ಒಂದು ಇಟ್ಟು ಯಾವುದು ಇದ್ರ ಗೊಬ್ಬರ ಹಾಕಿಲ್ಲ. ಯಾವುದು ಹಾಕಿಲ್ಲ. ಬರೀ ಇದೆ ಕೊಟ್ಟಿಗೆ ಗೊಬ್ಬರ. ಈಗ ನಮ್ದು ಇದು ಹಾಕಿ ನೋಡ್ರಿ. ಈಗ ಇದ್ರದ್ದು ಗೊಬ್ಬರ ಕುರಿ ಗೊಬ್ಬರ. ಅಲ್ಲಿ ಒಂದು 20 ಟ್ರಿಪ್ ಹಾಕ್ಸಿದ್ರಿ. ಇಲ್ಲಿ ಐತಿ ಏನೂ ಹಾಕಿಲ್ಲ. ಮೊದಲು ಹಾಕಿದ್ದೀರಿ, ಮತ್ತೆ ಅದು ಹಾಕ್ಬೇಕು. ಓಕೆ, ಇಲ್ಲಿ ಏನೈತಿ ಇದು ಕುರಿ ಗೊಬ್ಬರ ಅಷ್ಟ ಅನ್ಸರ್ ಎಲ್ಲ ಹಿಂಗೆ ಇಲ್ಲಿ ಹಾಕಿನ್ರಿ. ಇಲ್ಲಿ GCP ಅಡ್ಸಿನ್ ಸರ್. ಇದು ಕೈಲಿ ಆಗಲಿಲ್ಲ ಅನ್ಸರ್. ಅವನು GCP ಅಡ್ಡಿಸಿ ಕುರಿ ಗೊಬ್ಬರ ಹಾಕ್ಸ್ಬೇಕಂತ ಮಾಡೀನಿ ಸರ್. ನೀರು ನಿಂದಿರ್ಬೇಕಂತೇಳಿ. ಓಕೆ ಸರ್, ಏನು ಮಾಡೋಣ ಅಂತಂದ್ರೆ ಈಗ ಹೆಂಗಿದ್ರು ಮಳೆ ಐತಲ್ಲ ಸರ್, ಫಸ್ಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸಿಂದ ಚಾಲೂ ಮಾಡ್ಬೇಕು ಸರ್. ಯಾಕಂದ್ರೆ ಇವು ಹೈಬ್ರಿಡ್ ಗಿಡ ಅಲ್ಲ, ಸ್ವಲ್ಪ ಬೇಕಾಗೈತೆ ನ್ಯೂಟ್ರಿಯೆಂಟ್ಸ್. ನಿಮ್ದು ಇದೆಲ್ಲ ಕಾಯಿ ಸೆಟ್ ಇದು ಆಗತೈತೆ ಅಂದ್ರೂ ನಿಮ್ದು ಉಳಿಯತ್ತಿಲ್ಲಲ್ಲ ಹೂವು. ಇಲ್ರಿ, ಒಂದು ನೋಡಿಲ್ಲ ನಾವು. ಗಿಡನ ನೋಡಿಲ್ಲ. ಈ ಕಾಯಿನೇ ಬಂದಿಲ್ಲ ನಾವು. ಅಗಾಡಿ ಎಲ್ಲ ಹೂವು ಬಿಡ್ತಾವು. ಆಗಿತ್ತಲ್ಲ. ಇಲ್ಲೇ ಒಂದು ಸ್ವಲ್ಪ ದೊಡ್ಡದು ನೋಡ್ರಿ. ಇಲ್ಲಿ ಒಂದು ಅಲ್ಲಿ ಕೆಳಗದ ನೋಡ್ರಿ. ಎಲ್ಲ ಬಡ್ಡಿ ಬೇಸಾಗಿ ಹೇಳಿ ಸರ್. ಬಡ್ಡಿ ಬೇಸ ಐತೆ ಸರ್. ಇಷ್ಟು ಬಂದು ಪರ್ಫೆಕ್ಟ್ ಐತಿ ಇದು. ಎಲ್ಲ ಬಡ್ಡಿ ನೋಡ್ರಿ. ಎಲ್ಲ ಗಿಡದ್ದು ಪರ್ಫೆಕ್ಟ್ ಬಂದೈತೆ, ಅದ್ರಾಗ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಸ್ಪ್ರೇಗೆ ಏನು ಹೊಡೆದಿಲ್ಲ ಅದಿಲ್ಲ ಸರ್. ಆಲ್ಮೋಸ್ಟ್ ಅಲ್ಲ, ಇಷ್ಟು ವರ್ಷಿಗೆ 3.5 ವರ್ಷ ಆತ. 2 ಸಲ ಏನು ಸ್ಪ್ರೇ ಹೊಡೆದಿದ್ರಿ ಸರ್? ಹಾಂ, ಹಂಗೆ ಕ್ಲೋರೋ ನೀಮ್ ಹುಳುಕಷ್ಟೇ ಅಲ್ಲ. ಗ್ರೋತಿಗೆ ಏನಿಲ್ಲ. ನ್ಯಾಚುರಲ್ ಹಂಗೈತೆ, ಹಂಗೆ ಬಿಟ್ಬಿಟ್ರಿ. ಗ್ರೋತಿಗೆ ಏನು ಹೊಡೆದೇ ಇಲ್ಲ. ಅದ್ರಾಗ ಒಂದು ಸ್ವಲ್ಪ ಟೈಮ್ ಹೋಯ್ತು. ಅಲ್ಲಿ ಟೈಮ್ ಕೊಟ್ಟಿವಿ. ಹಿಂಗಾಗಿ ಕೆಲಸ ಹಿಡಿತಲ್ರಿ ಅದು. ಅದು ನಿಮ್ದು ಇದಕ್ಕೊಂದು ವರ್ಷ ಒಂದು 6 ತಿಂಗಳು ನೆಗ್ಲೆಕ್ಟ್ ಆಯ್ತು. ಕರೆಕ್ಟ್. ಗೋಟ್ ಫಾರ್ಮಿಂಗ್ ಇದು ಮಾಡಿದ್ರಲ್ಲ ಸರ್. ಸೊ ಬೇಸಿಕಲಿ ಏನು ಮಾಡೋಣ ಸರ್, ಸ್ಪ್ರೇಯಿಂದ ಸ್ಟಾರ್ಟ್ ಮಾಡೋದು. ಸ್ಪ್ರೇ ಯಾಕೆ ಮಾಡೋದು ಅಂತ ಹೇಳ್ತೇನೆ ನೋಡ್ರಿ ಸರ್. ಫಸ್ಟ್ ಇನ್ನೊಮ್ಮೆ ಪೆಸ್ಟ್ ಕಂಟ್ರೋಲ್, ಹುಳನ ಕಂಟ್ರೋಲ್ ಮಾಡಕ್ಕೆ ಹೊಡಿತೀನಿ ಸರ್. ಒಂದು ಹುಳ ಕಂಟ್ರೋಲ್ ಮಾಡೋಣ, 1 ಇಲ್ಲ 2 ಸ್ಪ್ರೇ. ಅದಾದ್ಮೇಲೆ ಏನು ಮಾಡೋಣ, ಸ್ಪ್ರೇ ಇದೆಲ್ಲ ಸ್ವಲ್ಪ ಇದು ಐತಿ, ಟಾರ್ ಸ್ಪಾಟ್ಸ್ ಡಿಸೀಸ್ ಅದಾವ, ರಸ್ಟಿಂಗ್ ಅವೆಲ್ಲ ಕ್ಲಿಯರ್ ಆಗಕ್ಕೆ ಸ್ಪ್ರೇ ಚಾಲು ಮಾಡೋಣ. ಕ್ಯೂರ್ ಆಕೆ ಡಿಸೀಸ್ ಕ್ಲಿಯರ್ ಮಾಡೋಣ. ಮೊದಲು ಹುಳ ತೆಗಿತೇವೆ, ಆಮೇಲೆ ರೋಗ ತೆಗಿತೇವೆ, ಆಮೇಲೆ ಗ್ರೋತ್ ಇಂಪ್ರೂವ್ ಮಾಡ್ತೇವೆ. ಗ್ರೋತ್ ಇಂಪ್ರೂವ್ ಮಾಡೋದು. ಬಟ್ ಟ್ರ್ಯಾಕ್ಟರ್ ಮೌಂಟೆಡ್ ಸರ್. ಟ್ರ್ಯಾಕ್ಟರ್ನಾಗ ಏನು ಮಾಡ್ಬಿಡ್ರಿ, ಸ್ಪ್ರೇಯರ್. ಟ್ರ್ಯಾಕ್ಟರ್ ಮೌಂಟೆಡ್ ಇತ್ತಂದ್ರೆ ಚಲೋ ಹೊಡಿಬೇಕು ಸರ್. ಅಲ್ಲಿ ಫಂಗಲ್ ಅದೆಲ್ಲ ಆಗತೈತಲ್ಲ ಸರ್. ಹಂಗಿದ್ರೆ ನಡೀತೈತೆ ಬಿಡ್ರಿ ಸರ್. ಈಗ ಇದೆಲ್ಲ ಹಿಡ್ತಾವ. ಸ್ಪ್ರೇ ಹೊಡಿಲಾರ್ದ 1.5 ವರ್ಷ, 1.5 ವರ್ಷ. ಆಮೇಲೆ ಯಾವುದೇ ಇದನ್ನು ಕೊಟ್ಟಿಲ್ಲ ನಾವು. ಮಣ್ಣಿಗೂ ಹೈ ಗೊಬ್ಬರ ಟೈಪ್ ಯಾವುದು ಕೊಟ್ಟಿಲ್ಲ ನೀವು. ಅದು ನಿಮ್ದು ಕುರಿ ಗೊಬ್ಬರ, ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಹಾಂ, ಸ್ವಲ್ಪ ಇಲ್ಲಿ 4 ಮೂಲಿ ಇಲ್ಲೊಂದು ಮೂಲಿ, ಅಲ್ಲೊಂದು ಮೂಲಿ, ಅಲ್ಲೊಂದು ಮೂಲಿ, ಅಲ್ಲೊಂದು ಮೂಲಿ. 1 kg ಕಡಿಮೆನಾ? 400 ಗ್ರಾಮ್ಸ್. 400 ಗ್ರಾಮ್ಸ್ 1.5ರಿಂದ 2 kg ಕೊಡ್ತೀವಿ ಸರ್ ನಾವು. ಹೈಬ್ರಿಡ್ ಅಲ್ಲ, ಇವು ಕನ್ಸಂಪ್ಷನ್ ಜಾಸ್ತಿ ಇರ್ತೈತಿ ಇವಕ್ಕೆ. ಇಲ್ಲ ನಡಿತೈತಿ. ನಾನು ನಿಮ್ಗೆ ಅದ್ರದ್ದೊಂದು ರೇಷೋ ಹೇಳ್ತೇನೆ ಸರ್. ಸೊ ಮಣ್ಣಿಗೆ ಕೊಡ್ರಿ ಸರ್. ಮಣ್ಣಿಂದ ಏನು ಪ್ರಾಬ್ಲಮ್ ಇಲ್ಲ, ಅದನ್ನ ಕೊಡೋಣಂತ. ಮಣ್ಣು ನೀವು ರೆಡ್ ಸಾಯಿಲ್ ಐತಿ, ನಿಮ್ಗೇನು ಇದು ಹಾಕಂಗಿಲ್ಲ ಡಿಸೀಸ್ ವೈಸ್. ಗಿಡದಾಗ ಏನು ರೋಗ ಐತೆ ಅಂತ ತೆಗಿಬೇಕಾ. ಗಿಡದಂದು ರೋಗಕ್ಕಿಂತ ಮುಂಚೆ ಹುಳ ಇದು ಮಾಡ್ತೇವೆ ಕಂಟ್ರೋಲ್, ಆಮೇಲೆ ರೋಗ, ಆಮೇಲೆ ಗೊಬ್ಬರ ಕೊಡ್ತೇವಲ್ಲ, ಅದ್ರ ಕೂಟ ಮಣ್ಣಿಗೂ ಕೊಡೋಣ ಸರ್. ಮಣ್ಣಿಗೆ ನಿಮ್ದು ಏನೈತಲ್ಲ, ಕುರಿ ಗೊಬ್ಬರ ಹಾಕಿರಿ ಸರ್. ಈಗ ನೈಟ್ರೋಜನ್ ಬಂದೈತಿ. ಫಾಸ್ಫರಸ್ ಪೊಟ್ಯಾಶ್ 2 ರಿಚ್ ಮಾಡೋಣ. ಫಾಸ್ಫರಸ್ ಪೊಟ್ಯಾಶ್ ಅದ್ರ ಕೂಟ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಾಡ್ತೇವೆ ಸರ್. ಆಮೇಲೆ ಹ್ಯೂಮಿಕ್ ಆಸಿಡ್ ಸ್ವಲ್ಪ ಜಾಸ್ತಿ ಮಾಡ್ತೇವೆ. ಹ್ಯೂಮಿಕ್ ಆಸಿಡ್ ಕೊಟ್ರೆ ಆಯ್ತು ಸರ್. ಸ್ಪ್ರೇನು ಸರ್ ನಿಮ್ಗೆ ತಿಂಗ್ಳಿಗೆ 1 ಹೊಡಿರಿ ಸಾಕು. ಬೆಳವಣಿಗೆಗೂ ಅಂತ ಏನು ಇಲ್ಲ. ಓಕೆ, ಇಲ್ಲ ಅಂತ ಏನು ಹುಳ ಇಲ್ಲ ಸರ್. ಹೆಂಗ್ ಆಕೈತಿ ನೆನ್ಪಿಡ್ರಿ ಸರ್. ಹುಳ ನಾವು ನಮ್ದು ಏನ್ ಮಾಡ್ತೇವೆ, ನಾವು ಹುಳ ಯಾಕೆ ಕಂಟ್ರೋಲ್ ಮಾಡ್ತೇವೆ ಅಂದ್ರೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ರೋಗ ಜಲ್ದಿ ಸ್ಪ್ರೆಡ್ ಮಾಡ್ತಿರ್ತೈತೆ. ಅದು ಅದಕ್ಕೆ ನಾವು ಮೊದಲು ಹುಳನ ಹೊಡಿತೇವೆ, ಅದ್ರ ಕೂಟ ಆಮೇಲೆ ರೋಗ ಕ್ಯೂರ್ ಮಾಡ್ತೇವೆ. ಹಂಗಾಗಿ ನಾವು ಹುಳ ನೋಡಿದ್ರೆ ಈಗ ಸ್ಪೇಸಿಂಗ್ ಎಷ್ಟೈತಿ? 20 by 25 ಸರ್. 15-20 ಹಾಂ, ಸ್ವಲ್ಪ ಹೆಚ್ಚು ಕಡಿಮೆ. ಕ್ವಾಟಿ ಕಡ್ದಂಗ ಕಲ್ಲು ಹಾಕಿರಿ ತೆಗೆದ. ಹೌದೌದು. ಮಣ್ಣು ಹಾಕಿ ಎಲ್ಲ ಹಾಕಿ ಅದಕ್ಕೆ ಮಾಡಿದ್ ನೋಡಿರೋದು ಏನೂ ಅಲ್ಲ.
ಆ ನಮೂನೆ ಮಾಡೀನಿ ಸರ್. ಕರೆಕ್ಟ್. ಇಲ್ಲ ನಾ ಅದ ಅಂದೆ ಕಲ್ಲ ಈಗ ನಾನು ಕಂಪೌಂಡ್ ಹಿಡ್ಕೊಂತ ಹರಿ ತೆಗಿಸ್ಬೇಕಾದ್ರೆ 1 ಲಕ್ಷ ರೂಪಾಯಿ ಕೊಟ್ಟಿನಿ ಜೆ ಸಿ ಬಿಲಿಂದ ಅಷ್ಟು ಕಲ್ಲ. ಮತ್ತೆ ಹರಿ ತೆಗಿಬೇಕಾದ್ರೆ ಕಲ್ಲು ಬರ್ತಾವ್ರಿ ಕೈಲಾರ ಇದು ಆಗಂಗಿಲ್ಲ, ಎಳೆಯಂಗಿಲ್ಲ ಸರ್. ಹಿಂಗಾಗಿ ಬ್ಯಾಸರ ಆಗಿದ್ರಿ. ಇಲ್ಲಪ್ಪ ಎರೆ ಮಣ್ಣು ಐತಿ ಬೇಕಾದಂಗೆ ನಾವು ಇಲ್ಲೇ ಈಗ ಮತ್ತೆ ನೀರಿದ್ದು ಒಂದು ಸ್ವಲ್ಪ ಇದು ಆಯ್ತು ಸ್ವಲ್ಪ ಮತ್ತೊಂದು ಬೋರ್ ಹಾಕಿವ್ರಿ ಅದಕ್ಕೆ. ಹಾಂ ಇದೊಂದು ಗಿಡದಾಗ ಸ್ವಲ್ಪ ಡಿಜೆ ಇಡ್ಬೇಕು ನೋಡ್ರಿ. ಈಗ ಇವು ಇನ್ನೊಂದು ಏನಾಕೈತು ಅಂದ್ರೆ ಸರ್ ನಾವು ಹೊಡೆದ್ರೆ ಇವು ಜೇನುಳನೂ ಹೋಗೇ ಬಿಡ್ತಾವ ಕಾನು. ಇದು ಆ್ಯಕ್ಚುಲಿ ಜೇನುಳ ಬೇಕು ಸರ್ ನಮ್ಗೆ. ಬಟ್ ಈಗ ಇರು ರೋಗನ ತೆಗಿಬೇಕಂದ್ರೆ ಮತ್ತೆ ಸ್ವಲ್ಪ ಹೊಡಿಬೇಕಾಕೈತಿ. ಕಾಯಿ ಸೆಟ್ಟಿಂಗ್ ಜಲ್ದಿ ಆಗಿಬಿಡ್ತೈತೆ ಸರ್. ಅದು ಅವು ಇವು ಮಗ್ಗು ಓಪನ್ ಮಾಡ್ಬೇಕಲ್ಲ, ಇದೇನಾಕೈತಿ ಜೇನುಳ ಆಯ್ತಂದ್ರೆ ನಿಮ್ಗೆ ಜಲ್ದಿ ಓಪನಿಂಗ್ ಆಗಿಬಿಡ್ತೈತಿ ಮೇಲ್ ಫಿಮೇಲ್ ಫ್ಲವರ್. ಇಲ್ಲಾಂದ್ರೆ ನಿಮ್ಗೆ ಡಿಲೇ ಇರ್ತೈತೆ ಅದು. ಒಂದು ತೊಗೊಂಡಿಲ್ಲ ನೋಡಿ ಸರ್, ನಮ್ಮ ಮಟ ನಾವು ಒಂದು ಕಾಯಿ ತೊಗೊಂಡಿಲ್ಲ. 3.5 ವರ್ಷ ಸಾಕು ನೋಡ್ರಿ. 3.5 ವರ್ಷ ಇಲ್ಲಿ ಅಲ್ಲೊಂದು ಐತಿ ಸರ್, ಬೇಕಾರೆ ಅಲ್ಲೊಂದು ಗಿಡ ಭಾಳ ಚಲೋ ಅದಾವ ಸರ್. ಮತ್ತು ನಾವು ಯಾವುದು ಗೌರ್ಮೆಂಟ್ ಗೊಬ್ಬರ ಹಾಕೇ ಇಲ್ರಿ ಏನು. ಮತ್ತೆ ಇಲ್ಲ बहुत इंपॉर्टेंट गोबरी देखिए ये झाड़ कट कर को यहाँ डालना है एक्चुअली वो साफा नहीं ये कटिंग करना है. ನೀಟ್ ಅದಾವ ಕಾಯಿ ಮೇಲೆ ಏನು ಕಲಿ ಗಿಲಿ ಏನಿಲ್ಲ. ಅದೊಂದು ಗಿಡದ ಆ ಗಿಡದಂಗೆ ಸ್ವಲ್ಪ ಇದು ಹೋಗತ್ತೆ. ಸ್ವಲ್ಪ ನ್ಯೂಟ್ರಿಷನ್ ಕಡಿಮೆ ಐತೆ ಅಂತ ಅನ್ಸಾಕತ್ತೆ ಸರ್. ಹೌದು. ಸ್ವಲ್ಪ ನೀರು ಇದು ಐತಲ್ಲ ಸರ್ ನಿಮ್ಗೆ ನಾ ಆಗಲ್ಲ ಅಂತೆಲ್ಲ ಇದು ರೈನೋಸರ್ ಬಿಟ್ಟಲಿಂದ ಆಗಿರ್ತೈತಿ ಇದು. ಇದು ಸರ್ ಹಾಂ ಅದು ಕಾಂಡ ಕೊರತ ಅಂತೇವಲ್ಲ ನಿಮ್ಮ ಹಾಂ ಅದ್ರಾಗ ಇರ್ತೈತಿ. ಈ ಬೊಡ್ಡಿ ಇರೋ ಪರ್ಫೆಕ್ಟ್ ಐತೆ ಸರ್ ಇದೆ. ಹಾಂ ಭಾಳ ದಪ್ಪ ಐತಿ ಇದು. ಒಂದು ಕನಿಷ್ಠ 6 ಫೀಟ್ ಗರ್ತ್ ಬರ್ತೈತಿ ಇದು. 6 ಫೀಟ್ ಸುತ್ತಳತೆ. ಇಷ್ಟು ಚಲೋ ಗಿಡ ಐತಂದ್ರೆ ಚಲೋ ಫ್ಲವರ್ ಸೆಟ್ಟಿಂಗ್ ಮತ್ತು ಫ್ರೂಟ್ ಸೆಟ್ಟಿಂಗ್ ಆಕೈತೆ ಸರ್ ಇದು. ಎಲ್ಲವೂ ಗಿಡ ನೀವು ಎಲ್ಲ ಹಿಂಗೆ ಅದಾವ್ರಿ ಇವು ಗರ್ತಿದ್ರೊಳಗೆ ನೋಡ್ರಿ ಇಲ್ಲಿ ನೋಡಿದ್ರಿ ನೀವು. ಕರೆಕ್ಟ್ ಇಲ್ಲ ಗರ್ತ್ ಭಾಳ ಅಂದ್ರೆ ಭಾಳ ದಪ್ಪ ಚಲೋ ಐತಿ. ನಮ್ಮ ಕಾಲು ನೋಡಿದ್ರೆ ಇಟ್ಟ ಅನಿಸ್ತೈತೆ ಅಂದ್ರೆ 6 ಫೀಟ್ ಅವ್ರು ಸುತ್ತಳತೆ ಅದಾಗ. ಇದು ಈ ಗರ್ತ್ ತುಂಬ್ಕೋತೈತೆ ಅನ್ಸಿಡ್ರಿ ಅದು. ಏನು ಹೇಳ್ರಿ ಸರ್? ಈ ಗರ್ತ್ ಈಗ ತುಂಬ್ಕೋತೈತೆ. ಇಲ್ಲ ಸರ್, ಇಲ್ಲೇ ಸ್ಟಾರ್ಟಿಂಗ್ ನೀರು ಕಡಿಮೆ ಆಗೈತಿ ಇದಕ್ಕೆ. ನೆನ್ಪಿಟ್ಟು ಬಿಡ್ರಿ ತೆಂಗಿನಾಗ ಒಮ್ಮೆ ಇದು ಬಂತಂದ ಕೂಡ ಸರ್ ಹೇಳ್ತೇನೆ ಇದು ಒಮ್ಮೆ ತೆಂಗಿನಾಗ ಇದು ಬಂತಂದ್ರೆ ಮುಂದೆ ಯಾವ್ದೇ ಕಾರಣಕ್ಕೂ ದಪ್ಪ ಆಗ್ಲಿ ತೆಳಗಾಗ ಆಗಂಗಿಲ್ಲ ಇದು. ಒನ್ಸ್ ಫಾರ್ ಆಲ್ ಫೈನಲ್ ಅದ. ಈಗ ಆ ಗಿಡದಾಗ ನೋಡ್ರಿ ಸರ್ ಸಿಲಿಂಡರ್ ಇದ್ದಂಗೆ ಐತೆ ಅದು. ಹಂಗಿರ್ಬೇಕಂದ್ರೆ ಸಣ್ಣದಿದ್ದ ಅಂದ ಅದಕ್ಕೆ ನ್ಯೂಟ್ರೆಂಟ್ಸ್ ಮತ್ತು ನೀರು ಚಲೋ ಸಿಕ್ಕಿರ್ತೈತಿ, ಅದು ಹಂಗೆ ಬೆಳಿತೈತಿ. ಇದು ಯಾವ ವರ್ಷ ನೀರು ಕಡಿಮೆ ಮಾಡ್ತೀರಿ ಆ ವರ್ಷ ಸಣ್ಣ ಬರ್ತೈತಿ. ಈಗ ಇದಕ್ಕೇನಾದ್ರು ನೀವು ಕಡಿಮೆ ಮಾಡ್ರಿ ಸರ್, ಇನ್ನೊಂದು 2-3 ರಿಂಗ್ ತಳ್ಳ ಬಂದ್ಬಿಡ್ತೈತಿ ಹಿಂಗೆ. ಈ ಟೈಪ್ ಬಂದು ಮತ್ತೆ ದಪ್ಪ ಆಕೈತಿ. ಯಾವ ವರ್ಷ ಗೊಬ್ಬರ ನೀರು ಕಡಿಮೆ ಸಿಗ್ತೈತಿ ನೀವು ಒಂದೇ ಗಿಡದಾಗ ಹಿಂಗೆ ಶೇಪಿಂಗ್ ನೋಡ್ಬೋದು. ಹೈಟ್ ಹಾಕೈತಿ ಸ್ವಲ್ಪ. ಇನ್ನೂ ಹೈಟ್ ಹಾಕ ಅಂದ್ರೆ ಸರ್ ಹೆಂಗಿರ್ತೈತಿ ಇದು ನಿಮ್ಗಿದು ಫ್ರೂಟಿಂಗ್ ಫ್ಲವರಿಂಗ್ ಸ್ಟಾರ್ಟ್ ಆತಲ್ಲ ಒಂದು ಮೀಡಿಯಮ್ ಹೈಟ್ ಮಟ್ಟನ ಹೋಗ್ತೈತಿ. ಬಟ್ ಏನಾಕೈತಿ ಬೇರೆ ಗಿಡದಂಗೆ ನೀವು ನಾಟಿ ಗಿಡ ಹಚ್ಚಿದ್ರಿ ಅಂದ್ರೆ ಇದು ಹೈಟ್ ಆಗಿರ್ತೈತಿ ಹೊರತು ಕಾಯಿ ಚಾಲು ಆಗಿರಂಗಿಲ್ಲ. ಇದು ಉಚ್ಕೊಂತ ಹೋಗಬೇಕಲ್ಲ ಸರ್ ಇದೆ, ಹಂಗಾಗಿ ಹೈಟ್ ಆಗಬೇಕಿದೆ. ಇವು ಹೊಕ್ಕಾವು ಓವರ್ ದ ಟೈಮ್ ನಿಮ್ಗೆ 18 ಫೀಟ್ ಮಟನು ಹೊಕ್ಕಾವು. ಯಾವುದಾದ್ರೂ ಹಂಗೆ D/T ಅಂದ್ರೆ ಹಂಗೆ ಸರ್, ಡಾರ್ಫ್ ಇಂಟು ಟಾಲ್ ಅವು ಮೀಡಿಯಂ ಹೈಟ್ ಅದ. ನಿಮ್ದು ಇದು ಈಗ ಡಿಜೆ ಐತಿಲ್ ಸರ್ ಇದೆ ಈ ವೆರೈಟಿ ಇದನ್ನು ಹೊಕ್ಕೈತಿ 18-19 ಫೀಟ್ ಮಟ್ಟ ಹೋಗತ್ತಾವ. ಹೌದು ಯಾವ್ದಾದ್ರು ಡಾರ್ಫ್ ಅಂದ್ರೆ ಫುಲ್ ನೆಲಕ್ಕೂ ಉಳಂಗಿಲ್ಲ ಸರ್, ತೆಳಗಿಂದ ಚಾಲು ಆಗ್ಬಿಡ್ತೈತೆ ಅಂತ ಅಷ್ಟ. ಹರಿದ್ಬೇಕು ಸ್ವಲ್ಪ ಹಚ್ಚದ 15 ಫೀಟ್ ಭಾಳ ದೊಡ್ಡದಲ್ಲ ಸರ್ ಗಿಡದಾಗ. ಇವು 60 ಫೀಟ್ 50 ಫೀಟ್ ಹೊಕ್ಕಾವ್ ನಾಟಿ ಗಿಡ. ಹಂಗಾಗಿ ಅವ್ರು ಏನು ಮಾಡ್ತಾರೆ ಡಾರ್ಫ್ ಇಂಟು ಟಾಲ್ ಕ್ರಾಸ್ ಮಾಡ್ತೇವೆ ನಾವು, ಮೀಡಿಯಂ ಬರ್ತೈತೆ ಅವಾಗ 18-19 ಫೀಟ್. ಇಳುವರಿ ಹಾಳಾಗಂಗಿಲ್ಲ. ಬರೀ ನೀವು ಡಾರ್ಫ್ ಹೇಳತ್ತಿರಲ್ಲ ಸರ್, ಬರೀ ಮಲೆನಾಡ್ನಾಗ ಚಲೋ ಅದು. ಫುಲ್ ಇದು ಇರ್ಬೇಕು ಮಲೆನಾಡು, ನೀರು ಚಲೋ ಇರ್ತೈತಲ್ಲ ಅಂತಲ್ಲಿ ಚಲೋ. ನೀರು ನಿಮ್ದು ಬೋರ್ ಚಲೋ ಅದಾವಲ್ಲ ಸರ್? ಹಾಸ್ಪಿಟಲ್ ಸರ್ ಹೈ ನೀರು ಮಾಡಕತ್ತೀನಿ, ಕಿರಿಕಿರಿ ಬೇಡ ಅಂತ. ಡ್ರಿಪ್ ಬೇಡ ಹೈ ನೀರು ಮಾಡೋಣ ಅಂತ ಇನ್ನೊಂದು ಬೋರ್ ಹಾಕಿ ಬಿಡ್ತೀವಿ ನೋಡ್ರಿ ಕಂಟಿನ್ಯೂಸ್. ಗಟ್ಟ ನೀರು ಬಿಟ್ಟು ನೆಕ್ಸ್ಟ್ ಡೇ ಜಾಮ. ಆಮೇಲೆ ನೀವು 20 ಮಾಡ್ಬೇಕಿತ್ತು ಸರ್. 18 ಮಾಡ್ದಲ್ಲಿ ಏನಾಕೈತಿ ಸ್ವಲ್ಪ ಬೆಳಕು ಸ್ವಲ್ಪ ಲೈಟಾಗಿ ಕಡಿಮೆ ಹಾಕೈತಿ. 15 ಮಾಡಿದ್ರೆ
ಹ್ಞೂ ಅದು ಒಂದು ಫ್ಯಾಕ್ಟರ್ ಇರ್ತೈತಿ. ಬೆಳಕು ಬೆಳಕು ಬೇಕಲ್ಲ ಸರ್, ಬೆಳಕು ಮೇನ್ ಸರ್ ಎಲ್ಲ ಗಿಡಕ್ಕೂ. ಬೆಳಕು ಬೇಕಲ್ಲ. ಎಷ್ಟು ಬೆಳಕು ಇರ್ತೈತೆ ಅಷ್ಟು ಚಲೋ. ಬೆಳಕು ಮ್ಯಾಲಿಂದ ಹಂಗೆ ಇರಂಗಿಲ್ಲ ಸರ್. ಇದೇನಾಕೈತಿ ಈಗ ಇದು ಇನ್ನೂ ದೊಡ್ಡದಾಗಿಲ್ಲ ಸರ್. ಸ್ವಲ್ಪ ದೊಡ್ಡದಾತಂದ್ರೆ ಇದು 3 ಗಂಟೆ ಮೇಲೆ ಇದ್ರ ನೆಳ್ಳು ಇದಕ್ಕೆ ಬೀಳುತ್ತೆ. 3 ಗಂಟೆ ಮೇಲೆ ನೆಳ್ಳು, ಬೆಳಗ್ಗೆ 10 ಗಂಟೆ ಮಟ್ಟ ಇದಕ್ಕೆ ನೆಟ್ಟಗೆ ಬಿಸಿಲು ಬೆಳೆದಿರಂಗಿಲ್ಲ. ಇವೆಲ್ಲ ಗ್ಯಾಪ್ ಭಾಳ ಅದಾವ ಸರ್, ಇವು 20 ಫುಟ್ ಮೇಲೆ ಅದಾವ ಸರ್. 20 ಇದ್ದಲ್ಲಿ ನೋಡ್ರಿ ಸರ್ ನಿಮ್ಗೆ ಇಳುವರಿ ಚಲೋನ ಬರ್ತೈತಿ. ಅದು ಸ್ಟ್ಯಾಂಡರ್ಡ್ ಸೈಜ್ ಅದ. 20 feet ಇಸ್ ಸ್ಟ್ಯಾಂಡರ್ಡ್. ಹಾಗಾಗಿ ಯಾಕೋ ನೀರು ಏನತ್ತ ಕರೆಂಟಿಂದ ಒಂದು ದೊಡ್ಡ ಪ್ರಾಬ್ಲಮ್ ಬರ್ರಿ ಸರ್. ದಿವಸ ಗ್ರೂಪಲ್ಲಿ ಅಪ್ಡೇಟ್ ಮಾಡಿಬಿಡ್ತಾರೆ, ಇವತ್ತು ಕರೆಂಟ್ ಇದು ಆತ ಹಂಗಾತ ರಿಪೇರ್ ಐತಿ ಅಂಥೇಳಿ. KB ಅವರು ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಆಗಿರ್ತೈತೆ ಸರ್. ಮೈಕ್ರೋನ್ಯೂಟ್ರಿಯನ್ ಡೆಫಿಷಿಯನ್ಸಿ ನೀವೇನಿಗೆ ಕೊಟ್ರಲ್ಲ, ಅದು ಇನ್ನೊಂದು 2 ತಿಂಗಳು 1.5 ತಿಂಗಳು ಆದ ಕೂಡ ಹಸರು ಆಕೈತಿ. ಅವಕ್ಕೆಲ್ಲ ಈ ಝೋನ್ ನೀವು ಯಾವತ್ತೂ ಈ ಭಾಗ ನೋಡ್ರಿ ಸರ್, ಒಂದೇ ಗಿಡ ನೋಡ್ಬೇಡ್ರಿ. ಈ ಭಾಗದಾಗ ಹೆಚ್ಚು ಕಡಿಮೆ ಹಳದಿ ಆಗ್ಯಾವ, ಹಿಂದೆ ಮುಂದೆ ಎಲ್ಲ. ಇಲ್ಲಿ ಮಣ್ಣದಾಗ ನ್ಯೂಟ್ರಿಯೆಂಟ್ಸ್ ಕಡಿಮೆ ಐತಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಬೇಕಲ್ಲ ಸರ್, ಅದು ಈ ಜಾಗದಾಗ ಕಡಿಮೆ ಐತಿ. ಹಾಗಾಗಿ ನಿಮ್ಗದು ಎಲ್ಲಕ್ಕೂ ಇಫೆಕ್ಟ್ ತೊಗೊಂಡ್ಬಿಡ್ತೈತಿ. ಮಲ್ಚಿಂಗಿಗೆ ಹಾಕೈತಿ ಸರ್, ಇದೆಲ್ಲ ನಿಮ್ಗೆ ಆ್ಯಶಿಗೆ ಕನ್ವರ್ಟ್ ಆಕೈತಿ. ಆಮೇಲೆ ಹ್ಯೂಮಸ್ ಸರ್ ಏನಾಕೈತಿ, ಗಿಡ ಬೆಳೆಯುವಾಗ ಏನೇನು ತೊಗೊಂಡು ಬೆಳೆದಿರ್ತೈತಲ್ಲ ಸರ್, ಮತ್ತೆ ನೀವು ಆ ಗೆರಿ ಅಲ್ಲೇ ಹಾಕ್ತಿರಲ್ಲ, ಅದು ಗೊಬ್ಬರ ಆದಾಗ ಅದು ಮತ್ತೆ ಮಣ್ಣಿಗೆ ಹೋಗ್ತೈತಿ. ಹಾಂ ಸರ್. ಹಾಂ ಮೇನ್ ಸರ್, ನೀರು ಚಲೋ ಸಿಗತ್ತದಲ್ಲ ಅವಾಗ ಹಿಂಗೆ ಬೆಳಿತೈತಿ. ಈಗ ನೀವು ನೀರು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಹಿಂಗೆ ಉಳಿತೈತಿ, ಯಾವುದೇ ಕಾರಣಕ್ಕೂ ತೆಳ್ಳಗಾಗಂಗಿಲ್ಲ ಸರ್. ಆಮೇಲೆ ಇದ್ರದ್ದು ಅಡ್ವಾಂಟೇಜ್ ಏನಾಕೈತೆ ಗೊತ್ತೇನು ಸರ್, ಈಗ ಇಷ್ಟು ದಪ್ಪ ಐತಲ್ಲ ಅಷ್ಟು ನ್ಯೂಟ್ರನ್ಸ್ ಮತ್ತು ಗೊಬ್ಬರ ಇದನ್ನ ತೊಗೊಂತೈತೆ ನೀರು, ಅವಾಗ ಕಾಯಿ ಚಲೋ ತೊಗೊಂಡ್ಬಿಡ್ತೈತಿ. ನಡಕ್ಕೆ ಏನಾರ ಸಿಂಕ್ ಆತಂದ್ರೆ, ನಡಕ್ಕೊಮ್ಮೆ ಸ್ವಲ್ಪ ಸಿಲಿಂಡರ್ ತೆಳ್ಳಗಾತಂದ್ರೆ ಮೇಲೆ ತೆಳಗೆ ನೀರು ತೊಗೊಂಡ್ರು ನಡಕ್ಕೆ ಪಾಸ್ ಹಾಕಕ್ಕೆ ಕೊಳವಿ ಸಣ್ಣದಾಕೈತೆ, ಬ್ಲಾಕೇಜ್ ಇದ್ದಂಗೆ ಹಾಟಿಗೆ ಅದು. ಹಾಂ, ಹಾಗಾಗಿ ಇದು ಹಿಂಗಿಟ್ರೆ ನೀವು ಚಲೋ ಇದೆ ಗಿಡ. ಆಮೇಲೆ ಅಳಗಾಡಂಗಿಲ್ಲ ಸರ್ ಇದು. ಹಾಂ, ಬೇಕಾದಾಗಲಿ ಅದು ಹಂಗೆ ಇರ್ತೈತಿ. ಅವು ಸಣ್ಣ ಆತಂದ್ರೆ ಹಿಂಗೊಮ್ಮೆ ಹಂಗೊಮ್ಮೆ ಇದು ಮಾಡಿ ಎಲ್ಲ ಉದುರ್ತಾವ. ದಿನ ಬೆಳೆದಿಲ್ರಿ, ದಪ್ಪ ಆಗ್ಯಾವ್ರಿ, ಬಟ್ ಬಡ್ಡಿ ಮಾತ್ರ ಭಾಳ ದಪ್ಪ ಆಗ್ಯಾವ್ರಿ, ಎತ್ತರ ಬಂದಿಲ್ಲ ದಿನ. ಕರೆಕ್ಟ್ ಸರ್. ಇದೆಲ್ಲ ಫ್ಲವರಿಂಗ್ ಆಲ್ಮೋಸ್ಟ್ ಎಲ್ಲ ಗಿಡ ಫ್ಲವರಿಂಗ್ ಆಗ್ಯಾವ ಹೌದಿಲ್ಲ ಸರ್? ಅರ್ಧ ಅದಾವ್ರಿ, ಇಲ್ಲಿ ಅರ್ಧ ಆಗ್ಯಾವ, ಅರ್ಧ ಇಲ್ಲ ಸರ್. ಸರ್ ಅವನು 4 ವರ್ಷನಾಗ ಬರ್ತಾವ ಸರ್. ಹಾಂ, 3 ವರ್ಷಕ್ಕೆ ಸರ್. ನೀವು ಒಂದೇನು ಮಾಡ್ರಿ ಹೇಳ್ರಿ ಸರ್, ಇವಕ್ಕೆ ಹೈಬ್ರಿಡ್ ಗಿಡ ಅಲ್ಲ, ಸ್ವಲ್ಪ ನೀವು ಗೊಬ್ಬರ ನೀರು ಕೊಟ್ಕೊತ ಇರ್ಬೇಕು ಸರ್. ಹಾಂ, ಜವಾರಿ ಗೊಬ್ಬರ ಅಷ್ಟು ಹಾಕಿ ಇಟ್ಟಿರಲ್ಲ, ಅದಕ್ಕೆ ನಿಮ್ಗೆ ಲೇಟ್ ಆಗತೈತೆ ಅದು. ಬಟ್ ಏನು ಪ್ರಾಬ್ಲಮ್ ಅಲ್ಲ. ಆಮೇಲೆ ಇನ್ನೊಂದೇನು ನೋಡ್ರಿ ಸರ್, ಹೆಂಗೆ ಆಕೈತಿ, ಈಗ ನೀವೊಂದು ದೊಡ್ಡ ಬೈಕ್ ಇಲ್ಲ ದೊಡ್ಡ ಕಾರ್ ಐತಿ, ಅದಕ್ಕೆ ನಾರ್ಮಲ್ ಪೆಟ್ರೋಲ್ ಹೋಗಂಗಿಲ್ಲಲ್ಲ, ಹಂಗೆ ಸೂಪರ್ ಬೈಕ್ ಸೂಪರ್ ಕಾರ್ ಇದ್ದಂಗೆ ಇಳುವರಿ ಜಾಸ್ತಿ ಕೊಡ್ತಾವೆ, ಹಂಗೆ ನೀರು ಮತ್ತು ಹಂಗೆ ಗೊಬ್ಬರ ತಿಂತಾವೆ. ಹಾಂ ಸರ್, ನೀರು ಸ್ವಲ್ಪ ಬೇಕಿದೆ. ಹುಳ ಏನಿಲ್ಲ ಸರ್, ಅಲ್ಲೊಂದು 2 ಕಡೆ ರನ್ನೋಸರ್ಸ್ ಬಿಟ್ಟಲ್ಲಿ ನೋಡೀವಿ, ಬಿಟ್ಟರೆ ಎಲ್ಲಿ ಹಂಗೇನು ಪ್ರಾಬ್ಲಮ್ ಕಂಡಿಲ್ಲ. ಎಲ್ಲ ನೋಡಿ ಇದಾಗಬೇಕು ಗೊಬ್ಬರ. ಹಾಂ, ಎಲ್ಲ ಭಾಳ ಆಕ್ಷನ್ ಸರ್. ಎಲ್ಲ ಕುರಿ ಗೊಬ್ಬರ ನೋಡಿ ಸರ್, ನಮ್ದು ಎಲ್ಲ ಕುರಿ ಗೊಬ್ಬರ. ಗೊಬ್ಬರ ಸರ್. ಇದಾಗಿವಿ ನಾವು, ಬೇರೆ ಏನೋ ಇಲ್ಲ ಸರ್. ಮತ್ತೆ ಪೂರ ಇಲ್ಲಿ ನೋಡ್ರಿ, ಸಾಲ್ಗೆ ಹೋಗ್ದೀನಿ, ಇಲ್ಲಿ ಅಲ್ಲಿ ಭಾಳ ಪೂರ ಇಲ್ಲಿ ನೋಡ್ರಿ, ಇಲ್ಲಿ ಇದಕ್ಕೆ ಏನು ಮಾಡೋಣ ಸರ್, ಇದು ಒಂದು ಟ್ರ್ಯಾಕ್ಟರ್ ಲೋಡ್ ಐತೇನು ಸರ್ ಹೆಚ್ಚು ಕಡಿಮೆ? ಫುಲ್ ಟ್ರ್ಯಾಕ್ಟರ್, ದೊಡ್ಡ ಟ್ರ್ಯಾಕ್ಟರ್ ಇಲ್ಲ ಸರ್. ಹಾಂ, ಇದಕ್ಕೆ ನಾನು ಎಷ್ಟಂತ ಒಂದು ಗೊಬ್ಬರ ಮೆಸೇಜ್ ಹಾಕ್ತೇನೆ ನಿಮ್ಗೆ, ಅದನ್ನ ಮಿಕ್ಸ್ ಮಾಡಿನ ಹಾಕುವಾಗ ಸರ್ ಇನ್ನು ಮುಂದೆ. ಇದ್ರೊಳಗೆ ಮಿಕ್ಸ್ ಮಾಡಿಬಿಡ್ರಿ ಸರ್. ಇದ್ರೊಳಗೆ ಒಮ್ಮೊಮ್ಮೆ ರೋಗನೂ ಇರ್ತೈತೆ, ಅದನ್ನೇನು ಮಾಡ್ಬಿಡುನು. ಹಾಂ, ಅವನು ಹಾಂ ಹಾಂ ಅದ ಗೊತ್ತಾಯ್ತು ಸರ್. ಕಾಯಿ ಇಟ್ಟಿರ್ಬೇಕು ಅವ್ರು ಯಾರು ಬಿದ್ದೈತಿ. ನಾವು ಮಾತ್ರ ಒಂದು ಕಾಯಿ ತಿಂದಿಲ್ಲ ನೋಡಿ ಸರ್. ಹೌದೇನು ಸರ್? ಅವಾಗ ಲಾಸ್ಟ್ ಟೈಮ್ ನಾವು ಬಂದಾಗ ಬಿಟ್ಟಿತ್ತಲ್ಲ ಸರ್ ಅದು. ಹಾಂ, ಸೊ ಅದು ಬಂದ ನಾನು 1 ವರ್ಷ ಆಯ್ತಲ್ಲ ಸರ್? 1 ವರ್ಷ ಆಯ್ತು. ಏನಿಲ್ಲ ಸರ್ ಇವಕ್ಕೆ. ಸರ್ ಇಲ್ಲಿ ಹುಳ ತಿನ್ನೋರು ಸರ್.
ಹಾಂ ಇಲ್ಲ ಅದೆಲ್ಲ ಉಳಿದ ಸರ್ ಅದು ಹೌದು ವಿ ಶೇಪ್ನ ಕಟ್ ಮಾಡಿಬಿಡ್ತೈತೆ ಅದು ಹಿಂಗೆ ಕಟ್ ಆಗ್ಯಾವ ಸರ್ ಒಂದಿಷ್ಟು ಕಡೆ ಹ್ಞೂ ಅಲ್ಲಿ ಕೆಳಗೊಂದು ಸ್ವಲ್ಪ ಭಾಳ ಕಟ್ ಇಲ್ಲ ರೆನೆಸರ್ಸ್ ಬಿಟ್ಟಲ್ಲ ಅದಕ್ಕೆ ನೀವು ಇದನ್ನು ಟ್ರಾಪ್ಸ್ ಸಿಗ್ತೈತಲ್ಲ ಸರ್ ರೆನೆಸರ್ ಬಿಟಲ್ ಟ್ರಾಪ್ ಅಂತೇಳಿ ಬಕೆಟ್ ಇರ್ತೈತಲ್ಲ ಕೆಮಿಕಲ್ ಅದನ್ನ ಹಾಕ್ಬಿಟ್ರು ನಡಿತೈತಿ ಇವೆಲ್ಲ ಡಿಸೈನ್ ಸರ್ ಹಾಂ ಹೌದು ಎಲ್ಲ ತಿಂದೈತೆ ನೋಡ್ರಿ ಸರ್ ಅದು ಇದು ನೋಡಿ ಸರ್ ಸ್ವಲ್ಪ ಕಟ್ ಹಾಕ್ಬೋದು ಬಂದ ಇದು ಡಿಜೆ ಒಂದು ಸೈಡ್ ಡಿಜೆ ಒಂದು ಸೈಡ್ ನಮ್ದು ಮಾಡಿಬಿಟ್ರಿ ಸರ್ ನಮ್ದು ಅದು ಒಂದು ಸ್ವಲ್ಪ ನಾವು ನೋಡು ಭಾಳ ಆತ ಇದೊಂದು ಸ್ವಲ್ಪ ಇದು ಹಾಕಿ ಅಷ್ಟು ಹಂಗಾದ್ರೆ ಅದ್ರಲ್ಲಿ ಇದು ಆಗಿಲ್ಲ ಚಲೋ ಬರ್ತದೆ ಸರ್ ಅದು ಹೆಂಗೈತಿ ಸ್ವಲ್ಪ ಈಲ್ಡ್ ಎರಡೂ ಕಡೆ ಐತೆ ಸರ್ ಅವ್ರದ್ದು ನನ್ನ ಕಡೆ ಎರಡೂ ರೈತರು ಅದಾರ ತೊಗೊಳೋದು ಅದಾರ ರಿಸಲ್ಟ್ ಆಮೇಲೆ ಮಣ್ಣಿಂದ ಮೇಂಟೆನೆನ್ಸ್ ಅದ್ರ ಮೇಲೇನೂ ಹೋಗ್ತೈತೆ ಸರ್ ಅದೇ ಬರೀ ಗಿಡದ ಫಾಲ್ಟ್ ಅನ್ನೋಕ್ಕೂ ಬರಂಗಿಲ್ಲ ಮೇಂಟೆನೆನ್ಸ್ ಕರೆಕ್ಟ್ ಮಾಡಿದ್ರೆ ಕರೆಕ್ಟ್ ರಿಸಲ್ಟ್ ಕೊಡ್ತಾವ ಅಷ್ಟ ಅದ್ರಂಗೆ ಹಚ್ಚಲಿಲ್ಲ ರೀ ಸುಮ್ಮ ಅಷ್ಟೇ ಹಚ್ಚಿದ್ರಿಂದ ಹಚ್ಚಿದ್ವಿ ಮನಗಂಡು ಹಚ್ಚಿದ್ವಿ ನಾವು ದೊಡ್ಡ ಎಲ್ಲ ಬರ್ತಿದ್ರಿ ಇದಕ್ಕಿಂತ ದೊಡ್ಡ ಮಣ್ಣು ಹಾಕಿ ಮಸ್ತ್ ಪೇಡ ಮಾಡಿ ಗೊಬ್ಬರ ಹಾಕಿ ಹಾಕಿದ್ರು ಓಕೆ ಇಲ್ಲಿಗೆ ಒಂದು ಸ್ವಲ್ಪ ಹಂಗೆ ಹಚ್ಚುವ ಹಂಗೆ ಮಾಡಲಿಲ್ಲ ಯಾಕೆ ಸರ್ ಅಂದ್ರೆ ಭಾಳ ಲೇಟ್ ಆಗಿತ್ತು ಹಿಂಗೆ ಏನಾರ ಸರ್ ಮತ್ತೆ ಇವು ಕಟ್ ಮಾಡ್ತಾರಲ್ಲ ಗಿರಿ ಹಾಂ ಸರ್ ಇದು ಕಟ್ ಮಾಡ್ಬೇಕೇನು ಕಟ್ ಮಾಡಬಾರ್ದು ಸರ್ ಯಾವಾಗಲೂ ನೆಲಕ್ಕೆ ಟಚ್ ಏನಾರ ಆಕೈತಂದ್ರೆ ಕಟ್ ಮಾಡ್ತೇವೆ ನಾವು ನೆಲಕ್ಕೆ ಟಚ್ ಆದ್ರೆ ಅಷ್ಟೇ ಹಾಂ ನೆಲಕ್ಕೆ ಟಚ್ ಆದ್ರೆ ಅಷ್ಟೇ ಕಟ್ ಮಾಡ್ಬೇಕು ಗೆರಿ ಅದಕ್ಕೆ ಇಂಪಾರ್ಟೆಂಟ್ ಸೂರ್ಯನ ಬೆಳಕು ಅವು ತೊಗೊಂತಾವು ಅವು ಬೇರಿಗೆ ಹೇಳ್ತಾವೆ ಸ್ವಲ್ಪ ನನಗೆ ಬೆಳಕು ಭಾಳ ಸಿಗತೈತಿ ಇದು ರೈಟ್ ಟೈಮ್ ನಾವು ಊಟ ರೆಡಿ ಮಾಡ್ಕೊಳಕಂತೇಳಿ ಅದು ತೆಳಗ ನ್ಯೂಟ್ರಿಯೆಂಟ್ಸ್ ಇದನ್ನು ತೊಗೊಂತಾವ ಬ್ಯಾಕ್ಟೀರಿಯಲ್ ಇದ್ರ ಮೇಲೆ ಹೆಲ್ಪ್ ಮೇಲೆ ಸೊ ಈಗ ಗೆರಿ ಇಲ್ಲ ಅಂತಂದ್ರೆ ಆ ನೆಟ್ವರ್ಕ್ ಕನೆಕ್ಷನ್ ತಪ್ಕೊಂತ ಹೋಗ್ತೈತೆ ಯಾಕಂದ್ರೆ ಇದೀಗ ಗೆರಿ ಐತಲ್ ಸರ್ ಇದೆ ಈ ಬೇರೆ ಇಲ್ಲಿ ಮಟ್ಟ ಇದ್ದೇ ಇರ್ತೈತಿ ಹಾ ಇಲ್ಲಿ ಮಟ್ಟ ಇರ್ತೈತಿ ಇದು ಕನೆಕ್ಟಿವಿಟಿನೇ ಇರ್ತೈತಿ ಇದೆ ಈ ಶೂಟಿಗೆ ಇದೇ ರೂಟ್ಸ್ ಕನೆಕ್ಟ್ ಮಾಡ್ತಾ ಇರ್ತೈತಿ ಹಾ ಈಗ ಇದು ಕಟ್ ಮಾಡಿದ್ರಿ ಇಲ್ಲಿ ರೂಟ್ಸ್ ಐತಿ ಹಾ ಇದ್ರ ನೆಟ್ವರ್ಕ್ ಇಲ್ಲ ಇದು ಇಲ್ಲಿ ಊಟ ಏನ್ ತಯಾರಾಗತ್ತಲ್ಲ ಇಲ್ಲಿ ಮುಟ್ಸಂಗೂ ಇಲ್ಲ ಅದಕ್ಕೆ ಕೊಡ್ಬೇಕೋ ಬೇಡ ಗೊತ್ತಾ ಅಲ್ಲ ನರ್ವಸ್ ಸಿಸ್ಟಮ್ ಇದ್ದಂಗ ಅದು ನೆಲಕ್ಕೆ ಇದ್ದಿದ್ ನಾವು ಯಾಕೆ ಕಟ್ ಮಾಡ್ತೀವಿ ಜಲ್ದಿ ರೋಗ ತೊಗೊಳತ್ ಬಿಡ್ತೈತಿ ಸರ್ ನೆಲಕ್ಕೆ ಬಡ್ದು ಅಳಗಾಡಿ ಹಾ ಹಿಂಗ್ ಬಡಿತಿರ್ತೈತಲ್ಲ ಸರ್ ಗಾಳಿ ಇದ್ದಾಗ ಅದನ್ನ ಕಟ್ ಮಾಡ್ತೀವಿ ಈಗ ಅಲ್ಲಿ ಬಿದ್ದೈತೆ ನೋಡಿ ಸರ್ ಒಂದ್ ಯಾವುದೋ ಒಣಗಿದ್ದ ಅಲ್ಲೇ ಒಂದ್ ಎಡ ಹಾ ಅಂಥವ್ನು ಕಟ್ ಮಾಡ್ರಿ ನಡಿತೈತಿ ಇಲ್ಲ ಪೂರ ತೆಗದ್ ನಡೀರಿ ಪೂರ ತೆಗದ್ ಬಿಡ್ರಿ ಹಾ ಅದಕ್ಕೆ ಸರ್ ಈಗ ಇದೆ ಡ್ರಾಪ್ ಆತಂತ ತಿಳ್ಕೊರಿ ಸರ್ ಇದ್ರದ್ದು ಎನರ್ಜಿ ರೀಚ್ ತೊಗೊಂತೈತಿ ಈಗ ಇದು ಏನ್ ಮಾಡ್ತೈತಿ ಗಿಡ ಇದ್ರೊಳಗೆ ಏನ್ ಎನರ್ಜಿ ಕೊಟ್ಟಿತ್ತು ಅದನ್ನ ವಾಪಸ್ ತಕೊಂತೈತಿ ಸರ್ ಹಾ ಮುಗಿತದ್ರ ಲೈಫ್ ಇದ್ದಂಗ ಹಾ ಇವನ್ ತೆಗದ್ ಬಿಡುದು ಸರ್ 3 ತೆಗದ್ ನಡಿತೈತಿ ಸರ್ ಹಾ 3 ತೆಗದ್ ಬಿಟ್ರೆ ನಡಿತೈತಿ 1 2 3 3 ಆಲ್ಮೋಸ್ಟ್ ನೆಲಕ್ಕೆ ಬಂದಾವ್ ಹಾ ಇವ್ ಏನ್ ಮಾಡ್ತಾವ ಅದ್ರ ಪ್ಲೇಸಿಗೆ ತೊಗೊಂತಾವ ಸರ್ ಇವು ಈಗ ಈ ಕಡ್ಡಿ ಐತಲ್ಲ ಸರ್ ಹಾಂ ಇದು ಬ್ಯಾಕಪ್ ತೊಗೊಂತೈತಿ ಹಾಂ ಸರ್ ಯಾವ ಸರ ಕೆಂಪಾಗಿದ್ದು ಏನಾಕೈತಿ ಏಜ್ ಆಗತೈತಿ ಸರ್ ಕೆಂಪಾಗಿ ಒಣಗಿದ್ರೆ ನಡಿತೈತಿ ಹಸಿದ್ದಾಗ ತೆಗಿ ಕಾರಣ ಈಗ ಇದು ಇನ್ನೂ ಕೆಂಪಾಗಿಲ್ಲ ಅಷ್ಟು ಕಂಪೇರಿಟಿವ್ಲಿ ಇದು ತೆಗೆದು ಬಿಡ್ತೇವೆ ನೆಲಕ್ಕೆ ಹತ್ತೈತೆ ಅಂತೇಳಿ ಹಿಂಗೆ ಇದು ಎತ್ತಂತ ತೆಗಿಬೋದು ಸರ್ ಇದು ಒಣಗಾತೈತಿ ಇದು ಎನರ್ಜಿ ಆಲ್ರೆಡಿ ಖಾಲಿ ಹಾಕ್ಕೊಂತ ಬಂದಿರ್ತೈತಿ ಹಾಂ ಅಲ್ಲೇ ಇನ್ನೊಂದು ಬ್ಯಾಕಪ್ಪಿಗೆ ರೆಡಿ ಆಗಿರ್ತೈತೆ ಆ ಲೈನ್ನಾಗ ಸ್ಟ್ರೇಟ್ ಲೈನಿಗೆ ಒಂದು ರೆಡಿ ಆಗಿಬಿಟ್ಟಿರ್ತೈತೆ ಸರ್ ಅದ್ರ ಮೇಲೆ ಡಿಪೆಂಡೆನ್ಸಿ ಆಗಿರ್ತೈತೆ ಸರ್ ನಾವು ಇದಕ್ಕೆ ಕ್ರಶ್ ಮಾಡಿ ಇದು ಗೊಬ್ಬರ ಟೈಪ್ ಯೂಸ್ ಮಾಡಕ್ ಬರ್ತೈತಲ್ಲ ಮಾಡ್ಬೋದು ಸರ್ ನೀವು ಕಡೆ ಇದು ಇತ್ತಂದ್ರೆ ಇದು ಚಾಪರ್ ಐತಲ್ಲ ಸರ್ ಮಾಡ್ಬೋದು ಸರ್ ವೆರಿ ಗುಡ್ बहुत बेस्ट है एक्चुअली हमारे मट्टी ಕರೆಕ್ಟ್ ಇಲ್ಲೇ ಹಿಂಗ ಬೇರೆ ನಡಿತೈತೆ ಅದಕ್ಕೇನು ಸರ್ ನೆನ್ಪಿಟ್ಕೋರಿ ಇದು ಹಿಂಗೆ ಹೊರಗೆ ಬರೋದ್ರಿಂತ ಇದ್ರಾಗ ಈ ತಳಿ ಒಳಗೆ ತೆಂಗೊಳಗೆ ಅಡಿಕೆ ಒಳಗೆ ಏನೂ ತೊಂದರೆ ಇಲ್ಲ ಓಕೆ ಇದು ಮೇಲಿರೋ ಬೇರ್ಕಿಂತ ತಳಗಿರೋ ಬೇರು ಜಾಸ್ತಿನೇ ಇರ್ತೈತಿ ಮೇಲೆ ಅದು ಬಂದ ಬರ್ತೈತಿ ಯಾಕಂದ್ರೆ ಮಣ್ಣಿಗೆ ಕಾಂಟ್ಯಾಕ್ಟ್ ಇತ್ತಲ್ಲ ಅಲ್ಲೇ ಮುಂಚೆ ಮಣ್ಣಿತ್ತು ಈಗ ಮಣ್ಣು ಹೋಗೈತೆ ಅದಕ್ಕೆ ಹಂಗೆ ಕಾಣ್ತೈತಿ ಇಲ್ಲಾಂದ್ರೆ ಏನು ಕಾಣಂಗಿಲ್ಲ ಅದು ಅದರಿಂದ ಮತ್ತೆ ಹಾರ್ಮ್ ಏನಿಲ್ಲ ಇವು ಸ್ವಲ್ಪ ಜಾಸ್ತಿನೇ ಸಮೀಪ ಅದನ್ನ ಇವು 15 ಫೂಟ್ ಹಚ್ಚಿರ ಸರ್ ಇವು ಸ್ವಲ್ಪ ಬೆಳವಣಿಗೆ ತೊಂದರೆ ಆಕಾವು ಈ ಗಿಡ ಒದ್ದಾಡ್ತೈತೆ ಸರ್ 4 ಗಿಡದ ನಡಕ್ಕೆ ಒಂದೊಂದು ಗಿಡನ ಏನಾರ ವೀಕ್ ಇತ್ತಂದ್ರೆ ತಕ್ಕೊಳಕಾದ್ರೆ ತೆಗೆದು ಸರ್ ಫುಲ್ JCB ತೆಗೆದು ಒಂದು ಕಡೆ ಎಲ್ಲಾರು ಹೋಗಿರ್ತಾವಲ್ಲ
ಅಲ್ಲಿ ಹಚ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಇದು ಇತ್ತಂದ್ರೂ ವೀಕ್ ಆಕೈತಿ. ಏನು ಬಂದರೂ ತಗೊಳ್ಳೋದಪ್ಪ ಇಲ್ಲ ಇದು ಇತ್ತಂದ್ರೂ ವೀಕ್ ಆಕೈತೆ ಅಂತ. ಇದಕ್ಕೆ ನೆರಳು ಆಕೈತಲ್ಲ ಸರ್, ಇವು 4 ಗಿಡ 10ಕ್ಕೆ ಬಿಡ್ತಾವೆ ಇದನ್ನ. ಹಂಗೆ ಅದ್ರ ಬೆಳವಣಿಗೆ ಲೆಕ್ಕಕ್ಕೆ ಹೇಳ್ತೇವೆ ನಾವು. ಇಲ್ಲಿ ಒಂದೊಂದು ಲೈನ್ ಸ್ವಲ್ಪ ಸರ್. ಆ ಕಲ್ಲು ಅಡ್ಡಿದ್ದಕ್ಕೆ ಮಿಸ್ಟೇಕ್ ಆಗ್ಯಾವ ಸರ್ ಅವ. ನಾವು ಲೈನ್ ಔಟ್ ಆಯ್ತು ಇದು ಐತಿ ಹುಬ್ಳಿಯಲ್ಲಿ जाऊ को बात करो कर बोले, बात कर को यहाँ लगा कर बोल हमने नमूना भी है, मैं भी हाथ को हूँ हमने लगा को हमने लगा को बाद में पानी ಚಲೋ ಈ ಗಿಡ ಸರ್ ಬಿಟ್ಟವ್ರಿ, ಇಷ್ಟೇ ಗಿಡ ಐತಿ ಬಿಟ್ಟವ್. ಹಾಂ ಏಜ್ ಆಗಿರ್ತೈತಲ್ಲ ಸರ್, ಮೆಚುರಿಟಿ ಏಜ್ ಬಂದ್ಬಿಟ್ರೆ ಅದಕ್ಕೆ ಬಡ್ಡಿ ದಪ್ಪ ಆಗಲಿಲ್ಲ ಬಿಡ್ತೈತಿ, ಇಳುವರಿ ಕಡಿಮೆ ಆಕೈತೆ ಸರ್ ಅಷ್ಟ ಅದ್ರಾಗ ಇದೆ. आने करेंगे एक ताकत तो अपनी कार्ड डिटेल लेने को नहीं है, फोन लगा फोन आप टाइम कर ಬಡ್ಡಿ ದಪ್ಪಿಲ್ಲ ಆದ್ರೂ ಬರತೈತಿ, ಬರ್ತಾ ಅದ ಮೆಚುರಿಟಿ ಮೇಲೆ ಬಂದ್ಬಿಡ್ತದೆ ಸರ್ ಅವು.